ನೋಡಿ ಬೆಳಗಿನ ವಾತಾವರಣ ಎಷ್ಟು ಚೆನ್ನಾಗಿದೆ ಅಂತ. ಇವತ್ತು ಸ್ವಲ್ಪ ಕೋಲ್ಡ್ ಇತ್ತು. ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಮನೆ ಮದ್ದು ಅಳವಿ ಪಾಯಸ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೆ. ಮನೆ ಮದ್ದು ಅಂದರೆ ಯಾವುದಕ್ಕೆ ಅಂತೀರಾ? ತುಂಬ ಕಾಲು ನೋವು, ಮಂಡಿ ನೋವು ಮತ್ತು ಬೆನ್ನು ನೋವು, ಸೊಂಟ ನೋವು ಇರೋರು ಈ ಅಳವಿ ಪಾಯಸನ ಮಾಡಿಕೊಂಡು ಕುಡಿಬಹುದು. ಮತ್ತು ಬಾಣತಿಯರು ಸಹ ಇದನ್ನು ಕುಡಿತಾರೆ. ಬಾಣತಿಯರಿಗೆ ಜಾಸ್ತಿ ಕೊಡ್ತಾರೆ ಫ್ರೆಂಡ್ಸ್, ಏಕೆಂದರೆ ಎದೆ ಹಾಲು ಜಾಸ್ತಿ ಆಗಲಿ ಮತ್ತು ಸೊಂಟ ನೋವು ಮುಂದೆ ಬರದೇ ಇರಲಿ ಅನ್ನೋ ಉದ್ದೇಶಕ್ಕೆ ಬಾಣತಿಯರಿಗೆ ಇದನ್ನು ಮಾಡಿ ಕೊಡ್ತಾರೆ. ಇವಾಗ ಇದನ್ನು ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಇವಾಗ ನಾನು ರಾತ್ರಿ ನೀವು ಬೆಳಗ್ಗೆ ಕುಡಿಯೋದು ಅಂದರೆ ರಾತ್ರಿಯೇ ಇದನ್ನ ನೆನೆ ಇಟ್ಟು ಮಲ್ಕೊಳ್ಳಿ. ಒಂದು ಮುಟ್ಟಿಗೆಯಷ್ಟು ಆದರೆ ಸಾಕು. ಕಿರಾಣಿ ಅಂಗಡಿಗಳಲ್ಲಿ ಕೇಳಿದರೆ ಕೊಡ್ತಾರೆ. ಅಳವಿ ಬೀಜ ಕೊಡಿ ಅಂದರೆ ಕೊಡ್ತಾರೆ. ಮತ್ತು ಇದು ತುಂಬ ಒಳ್ಳೆಯದು ಅಂತ ನಾನು ಹೇಳ್ತೀನಿ. ವಾರದಲ್ಲಿ 3 ಸಲನಾದರೂ ಕುಡಿಬೇಕು. ಏಕೆಂದರೆ ನಿಮಗೆ ದಿನ ಕುಡಿಯೋಕ್ಕೆ ಒಂಥರ ಅನಿಸಿದರೆ ವಾರದಲ್ಲಿ 3 ಸಲನಾದರೂ ಬೆಳಗ್ಗೆ ಹಾಳೊಟ್ಟಿಗೆ ಕುಡೀರಿ. ಇದೇ ನೋಡಿ ಫ್ರೆಂಡ್ಸ್, ಇಲ್ಲಿ ತೋರಿಸ್ತಾ ಇದ್ದೀನಲ್ವ, ಇದಕ್ಕೆ ಅಳವಿ ಬೀಜ ಅಂತ ಕರೀತಾರೆ. ಅಳವಿ ಬೀಜ ಅಂತ ಕರೀತಾರೆ. ಇದನ್ನು ನೀವು ಕಿರಾಣಿ ಅಂಗಡಿಯಲ್ಲಿ ಕೇಳಿದರೆ ಕೊಡ್ತಾರೆ. ನೋಡಿ, ನಾನು ಬೆಳಗ್ಗೆ ಕುಡಿಯೋದು ಅಂದರೆ ರಾತ್ರಿಯೇ ನೆನೆ ಹಾಕಿಬಿಡ್ತೀನಿ. ಹೋದ್ಸಲ ಒಂದು ವಿಡಿಯೋ ಮಾಡಿದ್ದೀನಿ, ಬಟ್ ಅದರಲ್ಲಿ ಬೆಲ್ಲ ಹಾಕಿ ಮಾಡಿ ತೋರಿಸಿದ್ದೆ. ಬಟ್ ಇವಾಗ ಸಕ್ಕರೆನೂ ನಾವು ಹಾಕ್ಕೊಂಡು ಕುಡಿಬೋದು. ಒಬ್ಬೊಬ್ಬರಿಗೆ ಬೆಲ್ಲ ಇಷ್ಟ ಆಗಲ್ಲ ಅಲ್ವಾ, ಸಕ್ಕರೆ ಹಾಕ್ಕೊಂಡು ಮಾಡ್ಕೊಂಡು ಕುಡಿಬೋದು. ನೋಡಿ, ರಾತ್ರಿ ನಾನು ನೆನೆ ಇಟ್ಟಿದ್ದೆ. ಒಂದು ಮುಟ್ಟಿಗೆಯಷ್ಟು ನೆನೆ ಇಟ್ಟರೆ ನೋಡಿ ಎಷ್ಟಾಗಿದೆ ಅಂತ. ಹೆಚ್ಚು ಕಮ್ಮಿ ಇದು 3 ಗ್ಲಾಸಷ್ಟು ಪಾಯಸ ಆಗುತ್ತೆ ನೋಡಿ. ಒಂದು ಮುಟ್ಟಿಗೆಗಿಂತೂ ಭಾಳ ಜನ ಇದ್ದರೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಕುಡಿಬೋದು. ನೋಡಿ, ಸ್ವಲ್ಪ ಲೋಳೆ ಟೈಪು ಬರುತ್ತೆ, ಆದರೆ ಆರೋಗ್ಯಕ್ಕೆ ಮಾತ್ರ ತುಂಬ ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ. ಈ ಕಡೆ ಇನ್ನೊಂದು ನೋಡಿ, ಇನ್ನೊಂದು ಫ್ಯಾನಲ್ಲಿ ನಾನು ಸಕ್ಕರೆ ಹಾಕಿಬಿಟ್ಟು ನೀರು ಹಾಕಿ ಇದನ್ನು ಕುದಿಯೋಕೆ ಇಟ್ಬಿಡ್ತೀನಿ. ಸಕ್ಕರೆ ಬದಲು ಬೆಲ್ಲನಾದರೂ ಹಾಕ್ಕೋಬೋದು. ಮತ್ತು ಇದಕ್ಕೆ ನೀವು ಸ್ವಲ್ಪ ಹಾಲು ನಿಮಗೆ ಅಗದಿ ಕುಡಿಯೋಕೆ ಆಗಲ್ಲ ಅನ್ನೋರು ಹಾಲು ಹಾಕ್ಕೊಂಡಾದರೂ ಕುಡೀರಿ. ಇವಾಗ ನೋಡಿ, ನೀರು ಮಳ್ಳೋಕೆ ಅಂದರೆ ನೀರು ಕುದಿಬೇಕಿದು, ಸಕ್ಕರೆ ನೀರು ಕುದಿಬೇಕು. ನೀರು ಕುದಿಯುವಾಗ ನಾವು ಅದನ್ನೇನು ನೆನೆ ಇಟ್ಕೊಂಡಿದ್ನಲ್ಲ ಅಳವಿ ಬೀಜನ, ಅದನ್ನು ಇದಕ್ಕೆ ಹಾಕ್ಬಿಡ್ತೀನಿ. ನೋಡಿ, ಕುದಿಬೇಕದು ನೀರು. ನೀವು ಪಾಯಸಕ್ಕೆ ಯಾವ ಥರ ಮಾಡ್ಕೋತೀರಲ್ಲ ನೀರು, ಅದೇ ಥರನೇ ಆಗುತ್ತೆ. ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಇದು ನೀವು ಯಾರಾದರೂ ತೂಕ ಕಮ್ಮಿ ಮಾಡ್ಕೋಬೇಕು ಅನ್ನೋರಿದ್ರೂ ಸಹ ಕುಡಿಬೋದು ಇದನ್ನು. ನೋಡಿ, ನಮ್ಮದು ಡಿಲಿವರಿ ಆದಾಗ ನಾವು ಏನಿಲ್ಲ ಅಂದರೂ ಡೈಲಿ ಒಂದೊಂದು ಲೋಟ ಕುಡಿತಿದ್ವಿ. ಯಾಕಂದ್ರೆ ಇದು ನಮ್ಮ ಒಳ್ಳೆಯದಕ್ಕೆ ಹೇಳ್ತಾಯಿದ್ರು ಹಿರಿಯರು. ಇದು ಸಾಂಪ್ರದಾಯಿಕವಾಗಿ ನಡೆಸ್ಕೊಂಡ ಬಂದಂಥ ಪದ್ಧತಿ ಅಂತೆ. ನೋಡಿ, ನೀವು ಜಾಸ್ತಿ ಇದಕ್ಕೆ ನಾವು ಡಿಲಿವರಿ ಆದಾಗ ಅಳವಿ ಪಾಯಸ, ಖಾರ ಕೊಬ್ಬರಿ ಮತ್ತು ಉಪ್ಪಿಟ್ಟು ಅಂದರೆ ಏನೂ ಹಾಕ್ತಿರಲಿಲ್ಲ ಅವರು. ಈರುಳ್ಳಿ, ಮೆಣಸಿನ್ಕಾಯಿ ಏನೂ ಹಾಕ್ತಿರಲಿಲ್ಲ. ಸ್ವಲ್ಪ ತುಪ್ಪ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ, ಖಾರ ಪುಡಿ ಹಾಕಿ ನಮಗೆ ಉಪ್ಪಿಟ್ಟು ಮಾಡಿಕೊಡ್ತಿದ್ರಲ್ವ. ನೋಡಿ, ನೀವು ಅದನ್ನು ಹಾಕಿದ ತಕ್ಷಣವೇ ಸ್ವಲ್ಪ ಕೈಯಾಡಿಸ್ಕೊತಾನೆ ಇರಿ, ಯಾಕಂದರೆ ಗಂಟಾಗಿಬಿಡುತ್ತೆ. ಅದು ಒಂಥರ ಲೋಳೆ ಬರುತ್ತಲ್ವ, ಹಾಗಾಗಿ ಹೇಳ್ತಾ ಇದ್ದೀನಿ. ಇದು ಅಗಸೆ ಬೀಜ ಟೈಪೇ ಇರುತ್ತೆ, ಆದರೆ ಅಗಸೆ ಬೀಜ ಅಲ್ಲ ಇದು. ಅಳವಿ ಬೀಜ ಅಂತ ಕರೀತಾರೆ ಇದನ್ನು. ಇದಕ್ಕೆ ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ತುಪ್ಪ ಬೇಡ ಅನ್ನೋರು ಹಾಗೆ ಕುಡೀರಿ. ಮತ್ತು ಇದಕ್ಕೆ ಹಾಲು ಬೇಕಾದರೂ ಹಾಕ್ಕೋಬೋದು, ಶುಂಠಿ ಪುಡಿ ಬೇಕಾದರೂ ಹಾಕ್ಕೋಬೋದು. ಯಾಕಂದರೆ ನಾನು ಬೆಳಗ್ಗೆ ಹಾಳೊಟ್ಟೆಗೆ ಕುಡಿಯೋದ್ರಿಂದ ನಾನು ಏನೂ ಹಾಕೋ ಹಾಗಿಲ್ಲ, ಹಾಗೆ ಕುಡಿತೀನಿ. ಬೆಳಗ್ಗೆ ಏನಿಲ್ಲ ಅಂದರೂ ನಾನು ವಾರದಲ್ಲಿ 3 ಸಲನಾದರೂ ಕುಡಿತೀನಿ ಫ್ರೆಂಡ್ಸು. ತುಂಬ ಅಂದರೆ ನನಗೆ ತುಂಬ ಚೆನ್ನಾಗಿ ಬರುತ್ತೆ ಇದು. ನೀವು ಟ್ರೈ ಮಾಡಿರಿ, ನಮ್ಮ ಫ್ರೆಂಡ್ಸ್ಗೂ ಹೇಳೋಣ. ಮತ್ತು ನೀವು ಯಾರೆಲ್ಲ ಈ ಅಳವಿ ಪಾಯಸ ಕುಡ್ದಿದ್ದೀರಾ ಅಂತ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ವಿಡಿಯೋ ಹೇಗಿತ್ತು ಅಂತಲೂ ಕಮೆಂಟ್ ಬಾಕ್ಸಲ್ಲೊಳಗೆ ನಂಗೆ ಹಾಕಿರಿ. ನೋಡಿ, ಬಾಣತಿಯರಿ ಮಾತ್ರ ಇದನ್ನು ತುಂಬ ಅಂದರೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಇದನ್ನು ಬಾಣತಿಯರು ಮಕ್ಕಳೇ ಹಾಲು ಜಾಸ್ತಿ ಬರಲಿ ಅಂತಲೂ ಕುಡಿಸ್ತಾರೆ. ಬಾಣತಿಯರಿಗೆ ಇದನ್ನು ಒಂದೊಂದು ಲೋಟ ಕುಡಿತಿದ್ವಿ ಫ್ರೆಂಡ್ಸ್ ನಾವು. ತುಪ್ಪ ಹಾಕಿಬಿಟ್ಟು ಒಂದು ಲೋಟ ಅಳವಿ ಪಾಯಸ ಕುಡಿದ್ವಿ ಅಂದರೆ ಹೇಳ್ತೀನಿ. ಆದರೆ ಅವಾಗ ಸ್ವಲ್ಪ ಕುಡಿಯೋಕೆ ಒಂಥರ ಅನ್ನಿಸ್ತಿತ್ತು. ಆದರೆ ಅವ್ರು ಯಾಕೆ ಹೇಳ್ತಿದ್ರು ಅಂತ ನಮಗೆ ಇವಾಗ ಅರ್ಥ ಆಗುತ್ತೆ. ನೀವು ಕುಡೀರಿ, ಅಳವಿ ಪಾಯಸ ಕುಡೀರಿ ಅಂಥೇಳಿ. ಅವರು ನಮ್ಮ ಹಿರಿಯರೆಲ್ಲ ಹೇಳೋದು ಒಳ್ಳೆಯದಕ್ಕೆ. ಅದರಲ್ಲೂ ನಮ್ಮ ಅಜ್ಜಿ ಅಂತೂ ತುಂಬ ಹೇಳ್ತಿತ್ತು, ಕುಡಿಬೇಕು ನೀನು, ಖಾರ ಕೊಬ್ಬರಿ ತಿನ್ನಬೇಕು, ಅಳವಿ ಪಾಯಸ ಕುಡಿಬೇಕು ಅಂತ ಹೇಳ್ತಿದ್ರು. ಆದರೆ ಯಾಕೆ ಹೇಳ್ತಿದ್ರು ಅಂತ ನಮಗೆ ಇವಾಗ ಅರ್ಥ ಆಗುತ್ತೆ ಅಲ್ವಾ. ಅದಕ್ಕೆ ಹೇಳ್ತಾ ಇರೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತೆ ಸಿಗ್ತೀನಿ.